ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಒಂದಷ್ಟು ಬ್ಲೌಸ್ ಕಲೆಕ್ಷನ್ಸ್ ಇದೆ, ಯಾವ್ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ನೋಡಿ, ಇದು ಎಂಬ್ರಾಯ್ಡಿಂಗ್ ವರ್ಕು, ಥ್ರೆಡ್ ವರ್ಕು. ಈ ಮೆಟೀರಿಯಲ್ ಬ್ಲೌಸ್ ಮೆಟೀರಿಯಲ್ ಪೀಸ್ ನಾವೇ ತೊಗೊಂಬಂದು ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿರೋದು. ಇದು ಫ್ರೆಂಡ್ಲಿ ಬಜೆಟಲ್ಲೇ ನಿಮಗೆ ಅವೈಲಬಲ್ ಆಗುತ್ತೆ. ಇದು ನೋಡಿ, ಈ ರೀತಿ ಫ್ರಂಟಿಗೆ ರೌಂಡ್ ನೆಕ್ಕು, ಸ್ಲೀವ್ ನೋಡಿ ಈ ರೀತಿ ಸಿಂಪಲ್ ಆಗಿ ಬುಟ್ಟ ಬಂದಿದೆ. ಪಾಟ್ ನೆಕ್ ಡಿಸೈನಲ್ಲಿ ಟ್ಯಾಸಲ್ಸ್ದು ನೋಡಿ. ಇದು ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಮತ್ತೊಂದು ಬ್ಲೌಸು ನೋಡಿ, ಇದು ಬ್ಯಾಕು ಫುಲ್ ಕವರ್ ಆಗಿರೋದು, ಬೋಟ್ ನೆಕ್ ಕಟ್ಟಿಂಗಲ್ಲಿ ಬ್ಯಾಕ್ ಫುಲ್ ಕವರ್ ಆಗಿದೆ. ಫ್ರಂಟಿಗೆ ನೋಡಿ ಈ ರೀತಿ ಸ್ವೀಟ್ ಹಾರ್ಟ್ ನೆಕ್ಕಲ್ಲಿ ಬಂದಿದೆ ವಿತ್ ಪ್ರಿನ್ಸಸ್ ಕಟ್. ನೋಡಿ, ಇದು ಅಷ್ಟೇ ಔಟ್ಫಿಟ್ಟು ತುಂಬ ಚೆನ್ನಾಗಿರುತ್ತೆ, ಡೀಸೆಂಟ್ ಲುಕ್ ಕೊಡುತ್ತೆ. ಇದೊಂದು ಬ್ಲೌಸು, ಮತ್ತು ಇದು ನೋಡಿ, ಇದು ಅಷ್ಟೇ ಪ್ರಿನ್ಸಸ್ ಕಟ್ ಬೋಟ್ ನೆಕ್. ಬ್ಯಾಕ್ ನೋಡಿ ಈ ರೀತಿ ಬರುತ್ತೆ ನಿಮಗೆ ಶೇಪು. ಇಲ್ಲಿ 2 ಹುಕ್ ಬರುತ್ತೆ, ಇಲ್ಲಿ 4 ಬರುತ್ತೆ. ಇದು ಅಷ್ಟೇ ಪ್ರಿನ್ಸಸ್ ಕಟ್ ಫ್ರಂಟಲ್ಲಿ ಈ ರೀತಿ. ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇದೊಂದು ಸಿಂಪಲ್ ಪ್ಯಾಚ್ ವರ್ಕು. ನಾನು ಇದ್ರದ್ದು ಸ್ಟಿಚಿಂಗ್ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ, ಯಾರು ನೋಡಿಲ್ವೋ ಅವರು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿ. ಸ್ಟಿಚಿಂಗ್ ವಿಡಿಯೋ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ ನಾನು. ಇದು ನೋಡಿ ಟ್ಯಾಸಲ್ಸು, ಮತ್ತು ಇದಕ್ಕೂ ಅಷ್ಟೇ ಸ್ಲೀವ್ಗೂ ಅಷ್ಟೇ ಪೋಟ್ಲಿ ಬಟನ್ಸ್ ಕೊಟ್ಟಿದ್ದೀನಿ, ಟ್ಯಾಸಲ್ಸ್ಗೂ ಕೊಟ್ಟಿದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇನ್ನೊಂದು ಎಂಬ್ರಾಯ್ಡರ್ ವರ್ಕು ನೋಡಿ, ಸೀರೆ ಕಲರ್ ಬಂದಿರುತ್ತೆ, ಯು ಶೇಪಲ್ಲಿ ನೋಡಿ. ಸ್ಲೀವ್ಗೂ ಅಷ್ಟೇ ಸಿಂಪಲ್ ಆಗಿ ಬುಟ್ಟ ಇಲ್ಲಿ ಲೋಡಿಂಗ್ ಅಷ್ಟೇ. ಫ್ರಂಟ್ ನೋಡಿ ಈ ರೀತಿ ಇದೆ, ವರ್ಕ್ ನೋಡಿ. ಇದು ಟ್ಯಾಸಲ್ಸ್. ಇನ್ನೊಂದು ಸಿಂಪಲ್ ಬ್ಲೌಸು, ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಬ್ರಾಡ್ ನೆಕ್ ಇದು ನೋಡಿ, ಈ ಥರ ಹಾಕ್ಕೊಂಡಾಗ ಈ ಥರ ಬ್ರಾಡಾಗಿ ಬರುತ್ತೆ. ಇದು ಟ್ಯಾಸಲ್ಲು. ಇದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಬ್ಲ್ಯಾಕ್ ಆ್ಯಂಡ್ ರೆಡ್. ನನಗೆ ತುಂಬ ಇಷ್ಟ ಆಯ್ತು ಇದು ಕಾಂಬಿನೇಷನ್. ಇನ್ನೊಂದು ಇದು ಅಷ್ಟೇ ಮೆಟೀರಿಯಲ್ ನಾವೇ ತಂದು ಇದ್ರ ಮೇಲೆ ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿರೋದು ನೋಡಿ. ಇದು ನೋಡಿ ವರ್ಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫುಲ್ ಗೋಲ್ಡಲ್ಲಿ ಕ್ರೀಮ್ ಕಲರ್ದು ಸಿಲ್ಕ್ ಮೆಟೀರಿಯಲ್ ಮೇಲೆ ಫುಲ್ ಗೋಲ್ಡಲ್ಲಿ ವರ್ಕ್ ಮಾಡಿಸಿ ಅಂದರು ನೋಡಿ. ಈ ರೀತಿ ವರ್ಕ್ ಮಾಡಿಸಿದ್ದೀವಿ. ಇದು ಅಷ್ಟೇ ತುಂಬ ಬ್ರಾಡಾಗಿ ಬರುತ್ತೆ, ಹಾಕೊಂಡಾಗ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಇದು ನೋಡಿ. ಟ್ಯಾಸಲ್ಸು ಈ ರೀತಿ ಯು ಶೇಪಲ್ಲಿ ಬರುತ್ತೆ. ಸ್ಲೀವ್ಗೂ ಅಷ್ಟೇ ಜಸ್ಟ್ ಇಲ್ಲಿ ಲೋಡಿಂಗು, ಸ್ಲೀವ್ ಪೂರ ಬುಟ್ಟ ಇದೆ. ಫ್ರಂಟಲ್ಲೂ ಅಷ್ಟೇ ರೌಂಡ್ ನೆಕ್ಕಲ್ಲಿ ಈ ರೀತಿಯದ್ದು ವರ್ಕ್ ಬಂದಿದೆ. ಇದು ನೋಡಿ, ಇದು ಅಷ್ಟೇ ಎಂಬ್ರಾಯ್ಡರಿ ವರ್ಕು ವಿತ್ ಟ್ಯಾಸಲ್ಸು ನೋಡಿ. ಇದಕ್ಕೆ ಈ ಥರ ಫ್ಲವರ್ ಹಾಕ್ಸಿ ಅಂದರು ನೋಡಿ, ಆ ಥರ ಹಾಕ್ಸಿದ್ದೀನಿ. ಲೋಡಿಂಗು ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸ್. ಮತ್ತು ಈ ಕಟ್ ವರ್ಕ್ ಬ್ಲೌಸ್ ನಾನು ಇದ್ರದ್ದು ಸಹ ನಿಮಗೆ ವಿಡಿಯೋ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಯಾರೆಲ್ಲ ನೋಡಿಲ್ವೋ ನೋಡಿ. ಈಸಿ ಮೆಥಡಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋ ತೋರಿಸಿದ್ದೀನಿ ನೋಡಿ. ಕಟ್ ವರ್ಕು ಎಷ್ಟು ನೀಟಾಗಿ ಬಂದಿದೆ ಅಂತ.
ಫ್ರಂಟಲ್ಲೂ ಅಷ್ಟೇ ಎರಡು ಕಡೆನೂ ಕಟ್ ವರ್ಕು ನೋಡಿ ಎಷ್ಟು ನೀಟಾಗಿ ಬಂದಿದೆ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ನನ್ನ ಸ್ಟಿಚಿಂಗ್ ವೀಡಿಯೋನ ಒಂದ್ಸಲ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನೋಡಿ ಇನ್ನೊಂದು ಎಂಬ್ರಾಯ್ಡ್ರಿ ವರ್ಕ್ ಸೇಮ್, ಇದು ಅಷ್ಟೇ ಟ್ಯಾಸಲ್ಸ್ ಇದು ನೋಡಿ. ವರ್ಕು ಅಷ್ಟೇ ತುಂಬ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಇದು ಅಷ್ಟೇ ಸಿಂಪಲಾಗಿ ಬುಟ್ಟ ಅಷ್ಟೇ, ಹೆವಿ ವರ್ಕ್ ಏನಿಲ್ಲ. ಇವೆಲ್ಲ ತುಂಬ ಫ್ರೆಂಡ್ಲಿ ಬಜೆಟಲ್ಲೇ ನಿಮಗೆ ಮುಗಿಯುತ್ತೆ. ನೋಡಿ ಈ ಥರ ಇದೆ ವರ್ಕ್. ನೆಕ್ಸ್ಟ್ ಇದೊಂದು ಸಿಂಪಲ್ ಬ್ಲೌಸು. ಇದು ಅಷ್ಟೇ ತುಂಬ ಬ್ರಾಡಾಗಿ, ತುಂಬ ಹಾಕ್ಕೊಂಡ್ರೆ ತುಂಬ ಬ್ರಾಡಾಗಿ ಬರುತ್ತೆ. ಇದ್ರ ಟ್ಯಾಸಲ್ಸ್ ನೋಡಿ, ಇದು ಅಷ್ಟೇ ಟ್ಯಾಸಲ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ವೋ ನನ್ನ ಚಾನಲಲ್ಲಿ ನೋಡಿ. ಇದು ತುಂಬ ಚೆನ್ನಾಗಿದೆ ಲುಕ್ಕು ನೋಡಿ. ಇದು ಇವತ್ತು ನಂದು ಬ್ಲೌಸ್ ಕಲೆಕ್ಷನ್ನು. ನನ್ನ ಚಾನಲ್ ಇಷ್ಟ ಆಗಿದ್ರೆ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ನಿಮ್ಗೆ ಯಾವುದಾದ್ರೂ ಸ್ಟಿಚಿಂಗಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮಗೆ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.